ನಮಸ್ಕಾರ, ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಇವತ್ತಿನ ವಿಶೇಷ ಬುಲೆಟಿನ್ನಲ್ಲಿ ಎರಡು ಪ್ರಮುಖ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲ ಸ್ಟೋರಿ, ಗ್ಯಾರಂಟಿ ಸರ್ಕಾರ 1000 ದಿನದ ಸಾಧನೆ, ಭೂ ಗ್ಯಾರಂಟಿ ಜಾರಿ, 7ನೇ ಗ್ಯಾರಂಟಿಗೆ ರೆಡಿ, ಸರ್ಕಾರದ ಸಾಧನೆಗೆ ಕೇಸರಿ ಪಡೆ ವ್ಯಂಗ್ಯ. ನೋಡೋಣ ಕಾಂಗ್ರೆಸ್ 1000 ಸಾಧನೆ ಸುದ್ದಿಯಲ್ಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಇದನ್ನ ಫಲಾನುಭವಿಗಳು ಸದುಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಇದೀಗ ತಮ್ಮ ಸರ್ಕಾರ 1000 ದಿನಗಳನ್ನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಗ್ಯಾರಂಟಿ ಸಮಾವೇಶವನ್ನ ಇಟ್ಟುಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಲಾಗಿದೆ. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿಯೇ ಆಗಮಿಸಿದ್ದೂ ಅಲ್ಲದೆ ವೇದಿಕೆಯಲ್ಲಿ ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಕುರ್ಚಿ ಕದನಕ್ಕೆ ಸಾಕ್ಷಿ ಕೊಡುವಂತೆ ಇಬ್ಬರ ನಡುವಿನ ಮೌನ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇಷ್ಟೆಲ್ಲದರ ಮಧ್ಯೆ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ಕೂಡ ನಡೆಯಿತು. ಮಿಸ್ಟರ್ ವಿಜೇಂದ್ರ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡುವಂತ ಶಕ್ತಿ. 2 ವರ್ಷ 9 ತಿಂಗಳಲ್ಲಿ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತುಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ 1000 ದಿನ ಪೂರೈಸಿದೆ. ನಾಯಕರಲ್ಲಿ ಉತ್ಸಾಹ ದುಪ್ಪಟ್ಟಾಗಿದೆ. ವಿಪಕ್ಷಗಳ ಟೀಕೆ, ಸರ್ಕಾರದೊಳಗಿನ ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಇವತ್ತು ಏಲಕ್ಕಿನಾಡು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಆದಿಯಾಗಿ ಸಂಪುಟದ ಸಚಿವರು, ಶಾಸಕರು, ಪಕ್ಷದ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸರ್ಕಾರಿ ಕಾರ್ಯಕ್ರಮ ಒಂದು ರೀತಿಯ ಶಕ್ತಿ ಪ್ರದರ್ಶನದಂತೆಯೇ ಭಾಸವಾಗ್ತಿತ್ತು. ಒಂದು 1,20,000 ಜನರಿಗೆ ಭೂ ಹಕ್ಕು ಪತ್ರ. ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ ನಾಯಕರ ಬಣ್ಣನೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿಯೇ ಆಗಮಿಸಿದ್ರು. ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 30 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಈ ವೇಳೆ ವಿವಿಧ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಮುಖ್ಯಮಂತ್ರಿಗಳು ನೆರವೇರಿಸಿಕೊಡಬೇಕು. ಹಾವೇರಿ ಜಿಲ್ಲೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. ನಮ್ಮದು ನುಡಿದಂತೆ ನಡೆದ ಸರ್ಕಾರ. 590 ಭರವಸೆ ಕೊಟ್ಟಿದ್ದೆವು. ಅವುಗಳಲ್ಲಿ 243 ಭರವಸೆ ಈಗಾಗಲೇ ಈಡೇರಿಸಿದ್ದೇವೆ. ಆದ್ರೆ ಈ ಹಿಂದೆ ಇದ್ದ ಬಿಜೆಪಿ 600 ಭರವಸೆಯಲ್ಲಿ 10% ಈಡೇರಿಸಿಲ್ಲ. ನಮ್ಮ ಸರ್ಕಾರ ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂತ ಅಬ್ಬರಿಸಿದ್ರು. 2013ರಿಂದ 18ರವರೆಗೆ ನಾವು ಅಧಿಕಾರದಲ್ಲಿ ಇದ್ದೋ. ಆ ಅಧಿಕಾರದಲ್ಲಿ ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದವು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅವುಗಳಲ್ಲದೇನೆ ಪ್ರಣಾಳಿಕೆಯಲ್ಲಿ ಹೇಳದೇ ಇರತಕ್ಕಂಥ ಭರವಸೆಗಳು ಸುಮಾರು 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಅದೇ ಬಿಜೆಪಿಯವರು 4 ವರ್ಷ ಅಧಿಕಾರವನ್ನು ಮಾಡಿದ್ರು. 4 ವರ್ಷ ಅಧಿಕಾರವನ್ನು ಮಾಡಿದ್ರು. ಅವರು 2018ರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಮ್ಮ ಮೇಲೆ ವಿರುದ್ಧ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ
ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಖಜಾನೆ ಖಾಲಿಯಾಗ್ಬಿಟ್ಟಿದೆ ಅಂತಕ್ಕಂಥ ಸುಳ್ಳು ಆರೋಪಗಳನ್ನ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧವೂ ಗುಟುರು ಹಾಕಿದ್ರು. ಸತತವಾಗಿ ರಾಜ್ಯದ ಪಾಲಿನ ತೆರಿಗೆಯಲ್ಲಿ ವಂಚನೆ ಮಾಡಲಾಗ್ತಿದೆ, ಇದನ್ನ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ಕೇಳ್ತಿಲ್ಲ ಅಂತಲೂ ಆರೋಪಿಸಿದ್ರು. ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು, 4.5 ಲಕ್ಷ ಕೋಟಿಗೂ ಹೆಚ್ಚು ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಆದರೆ ನಮಗೆ ಬರ್ತಕ್ಕಂಥದ್ದು ಕೇವಲ 60,000 ಕೋಟಿ ರೂಪಾಯಿಗಳು ಮಾತ್ರ. ಬಿಜೆಪಿಯವರು, ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ, ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ವಿಜಯೇಂದ್ರ, ಅಶೋಕ್, ನೀವು ಈ ತರಹದ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಮಾತನಾಡುವ ಶಕ್ತಿ ಇತ್ತು, ಈಗ ಮಾತನಾಡುವ ಶಕ್ತಿ ಕಳೆದುಕೊಂಡಿದ್ದೀರಿ ಅಂತ ಗುಟುರು ಹಾಕಿದ್ರು. ಅಲ್ಲದೆ 7ನೇ ಗ್ಯಾರಂಟಿ, ಜಲ ಗ್ಯಾರಂಟಿ ಕೊಡ್ತೀವಿ ಅಂತಲೂ ಘೋಷಿಸಿದ್ರು. ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋಂಥ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ಕೃಷ್ಣ, ಕಾವೇರಿ, ಮಹದಾಯಿ, ಈ ಎಲ್ಲ ಯೋಜನೆಗಳಿಗೆ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ 6ನೇ ಗ್ಯಾರಂಟಿ, ನೀರಿನ ಗ್ಯಾರಂಟಿ ಅಲ್ಲ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ವೇದಿಕೆಯಲ್ಲಿ ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಕುರ್ಚಿ ಕದನಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರ ನಡುವಿನ ಮೌನ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಸಮಾವೇಶಕ್ಕೆ 1 ಗಂಟೆ ತಡವಾಗಿ ಆಗಮಿಸಿದ ಡಿಸಿಎಂ ವೇದಿಕೆಗೆ ಬಂದು ಜನರತ್ತ ಕೈಬೀಸಿದ್ರು. ವೇದಿಕೆಯಲ್ಲಿ ಸಿಎಂ ಕುಳಿತಿರೋದನ್ನ ಗಮನಿಸಿಯೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕಡೆ ಕಣ್ಣು ತಿರುಗಿಸಿಯೂ ನೋಡದೆ ತೆರಳಿದ್ರು. ಸಿಎಂ ಸಿದ್ದು ಎಡಭಾಗಕ್ಕೆ 2 ಕುರ್ಚಿಯ ನಂತರ ಕುಳಿತಿದ್ದ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಆತ್ಮೀಯವಾಗಿ ಮಾತನಾಡಿಸಿದ್ರು. ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸೇರಿದಂತೆ ಎಲ್ಲಾ ಸಚಿವರನ್ನ ಮಾತನಾಡಿಸಿದ್ದ ಡಿಕೆಶಿ, ಬಿಜೆಪಿಯ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಎಲ್ಲಾ ಶಾಸಕರು ಕುಳಿತಲ್ಲಿ ತೆರಳಿ ಹಸ್ತಲಾಘವ ಮಾಡಿ ಖುದ್ದಾಗಿ ಮಾತನಾಡಿಸಿದ್ರು. ಬಳಿಕ ಸಿಎಂ ಪಕ್ಕದ ಕುರ್ಚಿಯಲ್ಲಿ ಬಂದು ಕುಳಿತ ಡಿಕೆಶಿ ಸಿಎಂ ಕಡೆ ತಿರುಗಿಯೂ ನೋಡದೆ ಆಮಂತ್ರಣ ಪತ್ರಿಕೆ ಹಿಡಿದಿದ್ರೆ ಅತ್ತ ಸಿಎಂ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯರ ಶಿಲ್ಪಾಕೃತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಲೋಕಾರ್ಪಣೆ ಮಾಡಬೇಕೆಂದು ತಯಾರಕರು ಕೇಳಿಕೊಂಡ್ರು. ಹೀಗಾಗಿ ಅನಿವಾರ್ಯವಾಗಿ ಡಿಸಿಎಂ ಡಿಕೆಶಿ ಶಿಲ್ಪಾಕೃತಿ ಲೋಕಾರ್ಪಣೆ ಮಾಡಿದಂತೆ ಕಂಡುಬಂತು. ಶಿಲ್ಪಾಕೃತಿಯನ್ನ ಲೋಕಾರ್ಪಣೆ ಮಾಡಿದ ಬಳಿಕ ನಗುಮುಖದಲ್ಲಿ 1-2 ಬಾರಿ ಸಿದ್ದರಾಮಯ್ಯನ ಡಿಕೆಶಿ ಮಾತನಾಡಿಸಿದ್ದನ್ನ ಬಿಟ್ರೆ ಉಳಿದ ಬಹುತೇಕ ಸಮಯ ಇಬ್ಬರೂ ಮೌನವಾಗಿಯೇ ವೇದಿಕೆಯನ್ನ ಹಂಚಿಕೊಂಡ್ರು. ಇನ್ನು ಸಿದ್ದರಾಮಯ್ಯ ಭಾಷಣಕ್ಕೆ ಎದ್ದೇಳುತ್ತಿದ್ದಂತೆ ವೇದಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಗಮಿಸಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಈ ಮಧ್ಯೆಯೂ ಕಾರ್ಯಕ್ರಮ ಐತಿಹಾಸಿಕವಾಗಿತ್ತು. 140 ಶಾಸಕರ ಬಹುಮತ ಸರ್ಕಾರಕ್ಕೆ 1000 ದಿನ ಪರಿಪೂರ್ಣವಾಗಿರೋ ಸಂಭ್ರಮದಲ್ಲಿ ಸರ್ಕಾರವಿದೆ. ಹಾವೇರಿ ಸಮಾವೇಶದುದ್ದಕ್ಕೂ ಬಿಜೆಪಿಯವರನ್ನೇ ಸಿಎಂ ಟಾರ್ಗೆಟ್ ಮಾಡಿದ್ರು. ಸರ್ಕಾರ 1000 ದಿನ ಸಂಭ್ರಮಾಚರಣೆ ಮಾಡುತ್ತಿದ್ರೆ ಬಿಜೆಪಿಯವರು ರಾಜ್ಯದ ಮೂಲೆ ಮೂಲೆಯಲ್ಲೂ ಸರ್ಕಾರದ ಸಂಭ್ರಮದ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ಮಾಡಿದ್ರು.
ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವ ಪುರುಷಾರ್ಥಕ್ಕೆ 1000 ದಿನಗಳ ಸಂಭ್ರಮಾಚರಣೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಪುರುಷಾರ್ಥ ಇರೋದಕ್ಕೆ ಸಾಧನೆ ಮಾಡಿದ್ದಕ್ಕೆ ಸಮಾವೇಶ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರೆ, ನಮ್ಮ ಕೆಲಸ ನೋಡಿ ಕೈ ಹೊಸಕಿ ಕೊಳುತ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಶೋಕ್ ಕಾಲೆಳೆದ್ರು. 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋಂಥ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆರ್ ಅಶೋಕ್ ಅವ್ರು ಇನ್ನೂ ಒಂದು ಹೇಳಿದಾರೆ, ಮರ್ತಿರ್ ಕಾಣ್ತದೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ? ಹೌದು, ಪುರುಷಾರ್ಥ ಇದ್ದವರೇ ಈ ಕೆಲಸ ಮಾಡ್ತಾರೆ. ಯಾಕಂದ್ರೆ 1 ಲಕ್ಷ ಕೋಟಿ ಗ್ಯಾರಂಟಿಗೆ ಹಣ ಕೊಡಬೇಕಾದ್ರೆ ಪುರುಷಾರ್ಥ ಬೇಕು ಅದಕ್ಕೆ. ಇನ್ನು ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಶಾಸಕ ಅಶ್ವತ್ಥನಾರಾಯಣ ಸುದ್ದಿಗೋಷ್ಠಿ ನಡೆಸಿದ್ರು. 1000 ದಿನದ ಸಂಭ್ರಮದ ಸರ್ಕಾರ ಅಲ್ಲ, ಇದು 1000 ಸುಳ್ಳಿನ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಪೂರೈಸಿರುವಂತ ಆಚರಣೆ ಒಂದು ಕಡೆ ಆದ್ರೆ, 1000 ಸುಳ್ಳುಗಳನ್ನು ಹೇಳಿಕೊಂಡು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನೇ ಎರಚಿ ಭ್ರಷ್ಟಾಚಾರವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಸುಭದ್ರಗೊಳಿಸತಕ್ಕಂಥ ಕೆಲಸ, ಇದರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆಯೇ ವಿನಃ ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದಿಂದ, ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತು ದಿವಾಳಿ ಮಾಡೋದಕ್ಕೆ ಹೊರಟಿಲ್ಲ. ಈಗಾಗಲೇ ಆ ಕೆಲಸ ಪೂರೈಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇನ್ನು ಸಂಸದ ಗೋವಿಂದ ಕಾರಜೋಳ ಗ್ಯಾರಂಟಿಗಳಿಗೆ ಕೊಟ್ಟಿರುವ ಹಣದಲ್ಲೂ ಸರ್ಕಾರ, ಮಂತ್ರಿಗಳು ಲೂಟಿ ಮಾಡಿದ್ದಾರೆ. ಲೆಕ್ಕ ಕೇಳಿದ್ರೆ ಅಧಿಕಾರಿಗಳಿಂದ ಕೊಡಿಸ್ತೀವಿ ಅಂತಾರೆ. ಆದ್ರೆ ಹಣಕಾಸು ಸಚಿವರಾಗಿರೋ ಸಿಎಂ ಸಿದ್ದರಾಮಯ್ಯನವರೇ ನಮಗೆ ಲೆಕ್ಕ ಕೊಡಬೇಕು ಅಂತ ಕಾರಜೋಳ ಆಗ್ರಹಿಸಿದ್ರು. ಮತ್ತೊಂದು ಕಡೆ ಸಿಟಿ ರವಿ ಭ್ರಷ್ಟಾಚಾರದಲ್ಲಿ ದಾಖಲೆ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದ್ದಕ್ಕೆ ಸಂಭ್ರಮಾನ ಅಂತ ಪ್ರಶ್ನೆ ಮಾಡಿದ್ರು. ನಾವು ಇಲಾಖೆವಾರು ಆಯಾ ಇಲಾಖೆ ಕಾರ್ಯದರ್ಶಿ, ಆ ಮ್ಯಾನೇಜರು ಅವ್ರ ಮುಖಾಂತರ ಕೇಳ್ತಾ ಇಲ್ಲ. ನಾವು ಹಣಕಾಸು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರ, ಅವರೇ ಹೇಳ್ಬೇಕು ಉತ್ತರ. ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದೀವಿ ಏನು ಸಂಭ್ರಮನ? 60% ಸರ್ಕಾರ ನಮ್ದು ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ, ವೀರೇಂದ್ರ ಪಪ್ಪಿ, ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ? ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅನ್ನೋದ ಕಾರಣಕ್ಕೋಸ್ಕರ ಸಂಭ್ರಮನ?
ಯಾವ ಕಾರಣಕ್ಕೆ ನಿಮ್ಮ ಸಂಭ್ರಮ? ಇನ್ನು ಕಾಂಗ್ರೆಸ್ ಸರ್ಕಾರದ 1000 ದಿನಗಳ ಸಂಭ್ರಮದ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ರು. ಜನರಿಗೆ ಸಾಲ ಹೊರಿಸಿದ್ದೇ ಸರ್ಕಾರ ಮಾಡಿರೋ ಅಭಿವೃದ್ಧಿ, ಆದರೆ ಸಾಲ ಮಾಡಿ ಮಾಡಿ ಮಂತ್ರಿಗಳು ಸಂಪದ್ಭರಿತವಾಗಿದ್ದಾರೆ ಅಂತ ಎಚ್ ಡಿಕೆ ಗರಂ ಆದ್ರು. ಸಾಲದ ಹೊರೆಯನ್ನು ಹೊರಿಸ್ತಾ ಇರತಕ್ಕಂಥದ್ದು ದೊಡ್ಡ ಅಭಿವೃದ್ಧಿ ಇವ್ರದ್ದು. ನಾಡಿನ 6.5 ಕೋಟಿ ಜನರ ಮೇಲೆ ಸಾಲದ ಹೊರೆ ಹೊರಿಸಿರ್ತಕ್ಕಂಥದ್ದು ಇವರ ಅಭಿವೃದ್ಧಿ. ಆದರೆ ಇವ್ರುಗಳು ಯಾರು 38 ಜನ ಅವರೋ 37 ಜನ ಅವರು, ಇವರು ಯಾರು ಸಾಲಗಾರರು ಆಗಿಲ್ಲ, ಇವರು ಯಾರು ಅಭಿವೃದ್ಧಿನಲ್ಲಿ ಕೊರತೆನೂ ಆಗಿಲ್ಲ, ಇವರಿಗೆ ಸಂಪದ್ಭರಿತವಾಗಿದ್ದಾರೆ ಅಭಿವೃದ್ಧಿನಲ್ಲಿ. ಇದೇ ಇವರ ಸಾಧನೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಇವತ್ತು 1000 ದಿನದ ಸರ್ಕಾರದಲ್ಲಿ ಸಾವಿರಾರು ಸಮಸ್ಯೆ ಅಂತ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ರು. ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಕಾರಜೋಳ ಪೋಸ್ಟರ್ಗಳನ್ನ ರಿಲೀಸ್ ಮಾಡಿದ್ರು. ಇದರ ಜೊತೆಗೆ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲೂ ಚಿತ್ರ ವಿಚಿತ್ರ ಪೋಸ್ಟರ್ಗಳನ್ನ ಸರ್ಕಾರದ ವಿರುದ್ಧ ಪೋಸ್ಟ್ ಮಾಡಿದ್ದಾರೆ. ರೈತರಿಗೆ ನೇಣು ಭಾಗ್ಯ, ಯುವಕರಿಗೆ ಚಿಪ್ಪು ಭಾಗ್ಯ, ಜನರಿಗೆ ದರ ಹೆಚ್ಚಳದ ಬರೆ, ಡ್ರಗ್ಸ್ ದಂಧೆಗೆ ರಕ್ಷಣೆ, ಬಡವರ ಅಕ್ಕಿಗೆ ಕನ್ನ, 5,000 ಕೋಟಿ ಗೃಹಲಕ್ಷ್ಮಿ ಹಣ ನಾಪತ್ತೆ, ಕಾಂಗ್ರೆಸ್ ಸೃಷ್ಟಿಸಿದ ಸಮಸ್ಯೆಗಳ ಸಂಖ್ಯೆ ಲೆಕ್ಕಕ್ಕಿಲ್ಲದಷ್ಟಿವೆ. ಇವು ಸ್ಯಾಂಪಲ್ಗಳಷ್ಟೇ ಅಂತ ಬಿಜೆಪಿ ಪೋಸ್ಟರ್ ಹಾಕಿದೆ. ಒಟ್ನಲ್ಲಿ ಸರ್ಕಾರದಲ್ಲಿ 1000 ದಿನದ ಸಂಭ್ರಮ ಮನೆ ಮಾಡಿದ್ರೆ ಬಿಜೆಪಿ ಅವರು 1000 ದಿನದ ಸಂಭ್ರಮದಲ್ಲೂ ಸಾವಿರಾರು ಸಮಸ್ಯೆಗಳನ್ನ ಹುಡುಕಿ ತೆಗೆದು ವಾಗ್ದಾಳಿ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂದಿನ ಸುದ್ದಿಗೆ ಹೋಗೋಣ. ಅಮೆರಿಕದಲ್ಲಿ ಕನ್ನಡಿಗ ವಿದ್ಯಾರ್ಥಿ ನಾಪತ್ತೆ, ಕೆರೆ ಪಕ್ಕದಲ್ಲೇ ಬಟ್ಟೆ, ಮೊಬೈಲ್ ಪತ್ತೆ. ಸಾಕೇತ್ ಶ್ರೀನಿವಾಸಯ್ಯಗೆ ಏನಾಯಿತು? ಅಮೆರಿಕದಲ್ಲಿ ಕನ್ನಡಿಗನಿಗೆ ಏನಾಯಿತು? ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೋದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಮಗನ ಕರೆಯ ನಿರೀಕ್ಷೆಯಲ್ಲಿದ್ದ ಹೆತ್ತವರಿಗೆ ಮಗ ಮಿಸ್ಸಿಂಗ್ ಅನ್ನೋ ವಿಚಾರ ದೊಡ್ಡ ಶಾಕ್ ಕೊಟ್ಟಿದೆ. ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆ ಪ್ರಕರಣ ಹಲವು ಅನುಮಾನಗಳನ್ನ ಮೂಡಿಸಿದೆ. ಹೀಗಾಗಿ ಇದು ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ. ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ, ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ. ಒಂದು ಲೇಕ್ ಹತ್ರ ಅಲ್ಲಿ ಅವ್ರಿಗೆ ಫೋನ್ ಸಿಕ್ಕಿದೆ. ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಅಮೆರಿಕಾಗೆ ಓದಲು ಹೋದ ಮಗ ನಾಪತ್ತೆ. ಸೋಮವಾರ ಮಾಡಿದ್ದ ಫೋನ್ ಅದೇ ದಿನ ಮಿಸ್ಸಿಂಗ್. ಮೊನ್ನೆ ತಾನೇ ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆಯಾಗಿತ್ತು. ಕಾರಿನಲ್ಲಿ ಬರ್ತಿದ್ದ ಚಂದನ್ ಮೇಲೆ ಗುಂಡಿನ ಸುರಿಮಳೆಗೈದು ರಕ್ತದ ಕೋಡಿ ಹರಿಸಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅಮೆರಿಕಾದಲ್ಲಿ ಓದ್ತಿದ್ದ ಕನ್ನಡಿಗ ಏಕಾಏಕಿ ಕಣ್ಮರೆಯಾಗಿದ್ದಾನೆ. ಸೋಮವಾರ ಹೆತ್ತವರಿಗೆ ಫೋನ್ ಮಾಡಿದ್ದೇ ಕೊನೆ. ಆಮೇಲೆ ಎಲ್ಲೋದ ಏನಾದ ಒಂದು ಗೊತ್ತಾಗ್ಲಿಲ್ಲ. ಹೆತ್ತವರಿಗೆ ಫೋನ್ ಮಾಡಿದ್ದ ದಿನದ ಸಂಜೆಯೇ ಮಿಸ್ಸಿಂಗ್ ಆಗಿದ್ದಾನೆ. ಹೀಗಾಗಿ ಕುಟುಂಬಸ್ಥರಿಗೆ ಆತಂಕ ಶುರುವಾಗಿದೆ. ಈತನ ಹೆಸರು ಸಾಕೇತ್ ಶ್ರೀನಿವಾಸಯ್ಯ ಅಂತ. ಜಸ್ಟ್ 23 ವರ್ಷ. ಮೂಲತಃ ತುಮಕೂರಿನವರು. ತಂದೆ ತಾಯಿ ಬೆಂಗಳೂರಿನ ನಾಗರಭಾವಿಯಲ್ಲಿ ಸೆಟಲ್ ಆಗಿದ್ದಾರೆ. ಪ್ರತಿಭಾವಂತನಾಗಿದ್ದ ಸಾಕೇತ್ IIT ಮದ್ರಾಸಿನಲ್ಲಿ ಬಿಟೆಕ್ ಪದವಿ ಮುಗಿಸಿದ್ದ. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋಗಿದ್ದವರು ಕ್ಯಾಲಿಫೋರ್ನಿಯಾದ UC ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಮಾಡ್ತಿದ್ರು. ಆಗಾಗ ಹೆತ್ತವರಿಗೆ ಫೋನ್ ಮಾಡ್ತಿದ್ದ ಸಾಕೇತ್ ತುಂಬಾನೇ ಖುಷಿಯಾಗಿದ್ರು. ಕಳೆದ ಸೋಮವಾರ ಮನೆಗೆ ಫೋನ್ ಮಾಡಿದ್ರು. ಆದ್ರೆ ತಾಯಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಫೋನ್ ರಿಸೀವ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇದಾದ್ಮೇಲೆ ಸಾಕೇತ್ನ ಸಂಪರ್ಕವೇ ಸಿಕ್ಕಿಲ್ವಂತೆ. ಮಂಡೇ ಈವ್ನಿಂಗು ಏನೋ, ಅಂದರೆ ಅವರಿಗೆ ಮಂಡೇ ಈವ್ನಿಂಗು, ನಮಗೆ ಇಲ್ಲಿ ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ, ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ. ಕೆಲಸದಲ್ಲಿ ಇದ್ದಿದ್ದರಿಂದ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಅದಾದಮೇಲೆ ಅವನು ಬೇರೆಯವ್ರಿಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಬಟ್ ಮನೆಯವ್ರ ಹತ್ರ ಅವ್ರು ಏನು ಹೇಳ್ಕೊಂಡಿಲ್ಲ. ಆ ಥರ ಅವ್ರು ಹೇಳಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದ, ಅವನಿಗೇನು ಕೂಡ ಸಮಸ್ಯೆನೂ ಇಲ್ಲ, ಮತ್ತು ಒಳ್ಳೆ ಸ್ಟೂಡೆಂಟು. 2 ಸೆಮಿಸ್ಟ್ರೆಲ್ಲ ಬೇಗ ಓದ್ಕೊಂಡು ಬರ್ಬೇಕಂತ ಹೋಗಿರೋದು ಅಷ್ಟೇ, MS ಮಾಡೋಕ್ಕೆ. ಕೆರೆ ಪಕ್ಕದಲ್ಲೇ ಪತ್ತೆಯಾಯಿತು ಬಟ್ಟೆ, ಮೊಬೈಲ್. ಕಳೆದ 5 ದಿನದಿಂದ ಸಾಕೇತ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ.
ಆದ್ರೆ ಕ್ಯಾಲಿಫೋರ್ನಿಯಾದ ಟೆಲ್ಡೆನ್ ರೀಜನಲ್ ಪಾರ್ಕ್ನಲ್ಲಿರೋ ಕೆರೆ ಬಳಿ ಸಾಕೇತ್ರ ಲಾಸ್ಟ್ ಲೊಕೇಶನ್ ತೋರಿಸ್ತಿದೆ. ಅಲ್ಲಿಯೇ ಮಡಚಿಟ್ಟ ರೀತಿಯಲ್ಲಿ ಬಟ್ಟೆ ಸಿಕ್ಕಿದ್ದು, ಇದರ ಜೊತೆಗೆ ಲ್ಯಾಪ್ಟಾಪ್ ಸಹ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಸಾಕೇತ್ ಸಂಪರ್ಕ ಮಾಡೋದಕ್ಕೆ ಭಾರತೀಯ ರಾಯಭಾರಿ ಕಚೇರಿ ಹರಸಾಹಸ ಪಡ್ತಿದೆ. ಇನ್ನೊಂದು ಕಡೆ ಅನಿವಾಸಿ ಭಾರತೀಯ ಸಮಿತಿಯನ್ನ ಸಾಕೇತ್ ಪೋಷಕರು ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆ ನಿರಂತರ ಮಾಹಿತಿ ಪಡೆಯಲಾಗ್ತಿದ್ದು, ಆದಷ್ಟು ಬೇಗ ಸಾಕೇತ್ ಪತ್ತೆ ಹಚ್ಚುವಂತೆ ಮನವಿ ಮಾಡಿದ್ದಾರೆ. ಅವ್ರಿಗೆ ಅವ್ರು ಹೋಗಿದ್ದು ಲೇಕ್ ಹತ್ರ, ಯಾವುದೋ ಒಂದು ಲೇಕ್ ಹತ್ರ, ಅಲ್ಲಿ ಅವ್ರಿಗೆ ಫೋನ್ ಸಿಕ್ಕಿದೆ. ಫೋನ್ ಸಿಕ್ಕಾದ್ಮೇಲೆ ಪಾರ್ಕ್ ಎಲ್ಲ ಹುಡುಕಿದ್ದಾರೆ. ಅವ್ರು ಪತ್ತೆ ಆಗ್ತಿಲ್ಲ, ಆದರೆ ಅವ್ರದ್ದು ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಸೊ ಅದು ಸಿಕ್ಕಿದೆ. ಇವತ್ತು ಕೂಡ ಪೊಲೀಸ್ ಹೋಗಿ ಹುಡುಕಿದ್ದಾರೆ, ಪತ್ತೆ ಆಗಿಲ್ಲ. ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನಮ್ಮ ಕಾನ್ಸುಲೇಟು ರಾಯಭಾರಿ ಕಚೇರಿಗೆಲ್ಲ ತಿಳಿಸಿದೆ. ಸೊ ಅವರು ಕೂಡ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸಾಕೇತ್ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಿಲ್ಲ. ಹೀಗಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಬರ್ಕ್ಲಿಯ ಬೆಟ್ಟ ಗುಡ್ಡ ಸೇರಿದಂತೆ ನಗರ ಪ್ರದೇಶಗಳಲ್ಲೆಲ್ಲ ಹುಡುಕಾಡ್ತಿದ್ದಾರೆ. ಕಣ್ಮರೆಯಾಗಿರೋ ಮಗ ಸುರಕ್ಷಿತವಾಗಿ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು. ಅಮೆರಿಕದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ರಾಜ್ಯದಿಂದ ಪತ್ರವನ್ನು ಬರೆಯಲಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಂದ ಈ ಪತ್ರವನ್ನು ಬರೆಯಲಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ. ಶಾಲಿನಿ ರಜನೀಶ್ ಅವರ ಕಡೆಯಿಂದ ಪತ್ರವನ್ನು ಬರೆಯಲಾಗಿದೆ. ಸಾಕೇತ್ ಹುಡುಕಾಟಕ್ಕೆ ಬೇಕಾದಂತಹ ಎಲ್ಲ ಕ್ರಮಕ್ಕೆ ಅಲ್ಲಿನ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ವಿದೇಶಾಂಗ ಸಚಿವಾಲಯದ ಮೂಲಕವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ರಾಯಭಾರಿಗೆ ನಿರ್ದೇಶನವನ್ನ ಕೊಡುವಂತಹ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯದಿಂದ ಸಾಕೇತ್ ಹುಡುಕಾಟಕ್ಕೆ ಬೇಕಾದಂತಹ ಎಲ್ಲ ಸೂಕ್ತ ಕ್ರಮಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿನೇ ಸಾಕೇತ್ ಶ್ರೀನಿವಾಸಯ್ಯ. ತುಮಕೂರು ಮೂಲದ ವಿದ್ಯಾರ್ಥಿ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋಗಿರುವಂಥದ್ದು. ಇನ್ನು ಕಳೆದ ವಾರವಷ್ಟೇ ನಾವು ಕೆನಡಾದಲ್ಲಿ ಕನ್ನಡಿಗನ ಹತ್ಯೆ ಪ್ರಕರಣವನ್ನು ಗಮನಿಸಿದ್ವಿ. ಈಗ ಅಮೆರಿಕದಲ್ಲಿ ಸಿಮಿಲರ್ ಆಗಿರುವಂಥ ಪ್ರಕರಣ. ಬಟ್ ಈ ವಿದ್ಯಾರ್ಥಿ ಸಾಕೇತ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನಾದ ಅನ್ನುವಂತಹ ಯಾವುದೇ ರೀತಿಯಾದಂಥ ಮಾಹಿತಿಗಳು ಇದುವರೆಗೂ ಸಿಕ್ಕಿಲ್ಲ. ಸೊ ಆದ್ರೆ ಬಹಳಷ್ಟು ಅನುಮಾನ ಮತ್ತು ಭಯಕ್ಕೆ ಕಾರಣ ಆಗ್ತಾ ಇದೆ. ಮೇಲಿಂದ ಮೇಲೆ ವಿದೇಶಕ್ಕೆ ಹೋಗಿರುವಂತಹ ಕನ್ನಡಿಗರು ಈ ರೀತಿಯಾಗಿ ನಾಪತ್ತೆ ಆಗ್ತಾ ಇರುವಂಥದ್ದು, ಒಂದಿಷ್ಟು ಕಡೆಗಳಲ್ಲಿ ಹತ್ಯೆಗೆ ಒಳಗಾಗ್ತಾ ಇರುವಂತಹ ಪ್ರಕರಣಗಳನ್ನು ನೋಡ್ತಾ ಇದ್ರೆ, ಸೊ ಇದನ್ನ ಬಹಳಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರವು ಕೂಡ ಪರಿಗಣಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಕಡೆಯಿಂದ ಪತ್ರವನ್ನು ಬರೆಯಲಾಗಿದೆ. ಆ ಪತ್ರವನ್ನು ನಮ್ಮ ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ದಾರೆ, ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದಾರೆ. ವಿದೇಶಾಂಗ ಸಚಿವಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕನ್ನಡಿಗ ವಿದ್ಯಾರ್ಥಿ ಸಾಕೇತ್ ಹುಡುಕಾಟಕ್ಕೆ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಕ್ಕೆ ಅಲ್ಲಿನ ಸರ್ಕಾರಕ್ಕೆ ಸೂಚನೆ ಕೊಡಿ ಅಂತ ವಿದೇಶಾಂಗ ಸಚಿವಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ರಾಜ್ಯ ಸರ್ಕಾರದಿಂದ. ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಒಂದೇ ಕಣ್ಣಲ್ಲಿ ಕಾಯ್ತಾ ಇದ್ದಾರೆ, ಮಗ ಯಾವಾಗ ವಾಪಸ್ ಬರ್ತಾನೆ ಅಂತ. ಏನಾದ ಅನ್ನುವಂಥ ಒಂದು ಸಣ್ಣ ಕ್ಲೂ ಕೂಡ ಆ ಕುಟುಂಬಸ್ಥರಿಗೆ, ತಂದೆ ತಾಯಿಗಳಿಗೆ ಸಿಕ್ಕಿಲ್ಲ ಇದುವರೆಗೂ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಗ ಫಾರಿನ್ಗೆ ಹೋಗಿರುವುದು, ಅಮೆರಿಕಕ್ಕೆ ಹೋಗಿದ್ದು, ಬಟ್ ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ನಾಪತ್ತೆಯಾಗಿರುವಂಥದ್ದು. ಕೆರೆ ಪಕ್ಕದಲ್ಲಿ ಈತನ ಬಟ್ಟೆ ಪತ್ತೆ ಆಗುತ್ತೆ, ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಅಂದರೆ ಸಹಜವಾಗಿ ಇದು ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ.